ಇಡೀ ದೇಶಾದ್ಯಂತ ಬೇರೆ ಬೇರೆ ನಂಬರ್ಗಳಿಂದ ಅವರಿಗೆ ಬೆದರಿಕೆ ಕರೆಗಳು, ಕೊಲೆ ಬೆದರಿಕೆ ಕರೆಗಳು, ನಿಮ್ಮನ್ನು ಮುಗಿಸ್ತೇವೆ ಅಂತ ಹೇಳೋದು, ನೀವು ಕ್ಷಮಾಪಣೆ ಕೇಳಬೇಕು ಅನ್ನೋದು, ಅವರ ಇಡೀ ಕುಟುಂಬಕ್ಕೆ ಅವರಿಗೆ ಸಂಪೂರ್ಣವಾಗಿ ಒಂದು ಭಯಾನಕವಾದಂಥ ವಾತಾವರಣವನ್ನು ಸೃಷ್ಟಿಸಲಾಗಿದೆ. ಭಾರತಕ್ಕೆ ನಿರಂತರವಾಗಿ ಕಿರುಕುಳ ಕೊಡ್ತಾ ಇದ್ದಂಥ, ಭಾರತದ ಅಭದ್ರತೆಯನ್ನು ಬಯಸ್ತಾ ಇರುವಂಥ ಭಯೋತ್ಪಾದಕರನ್ನು ಸಾಕ್ತಾ ಇರುವಂಥ ಕಾರಣಕ್ಕಾಗಿ ನಾನು ಪಾಕಿಸ್ತಾನಕ್ಕೆ ಕಾಲಿಡುವುದಿಲ್ಲ ಅಂತ ಅವರು ಪಾಕಿಸ್ತಾನಕ್ಕೆ ಹೋಗಿಲ್ಲ. ಕೊನೆಗೂ ನಾವು ಎಷ್ಟೇ ಚರ್ಚೆ ಮಾಡ್ಕೊಳ್ಳೋಣ, ಎಷ್ಟೇ ಕಾದಾಡ್ಕೊಳ್ಳೋಣ, ಟಿಪ್ಪು ಹೆಸರಿನಲ್ಲಿ ನಾವು ಎಷ್ಟೇ ಬೇಕಾದರೂ ಬೈದಾಡ್ಕೊಳ್ಳೋಣ, ಕೊನೆಗೂ ನಾವು ವರ್ತಮಾನದಲ್ಲಿ ಒಟ್ಟಿಗೆ ಬದುಕಬೇಕಾಗಿದೆ. ನನಗೆ ನೀವು ಪತ್ವಾ ಹೊರಡಿಸ್ಲಿಕ್ಕೆ ಯಾರು ನೀವು? ಇದು ಭಾರತ, ಸನಾತನ ಭಾರತ, ಇದು ಇಸ್ಲಾಮಿಕ್ ಕಂಟ್ರಿ ಅಲ್ಲ. ಯಾವ ಶಿಕ್ಷಣ ಪದ್ಧತಿಯಲ್ಲಿ ಪಠ್ಯವನ್ನು ಬಳಸ್ತಾ ಇದ್ದೇವೋ ಆ ಪಠ್ಯದಲ್ಲಿ ಅಲ್ಲಾನ ಜೀವನ ಚರಿತ್ರೆಯ ಒಟ್ಟಿಗೆ ರಾಮನ ಜೀವನ ಚರಿತ್ರೆಯನ್ನೂ ನಮ್ಮ ಮಕ್ಕಳಿಗೆ ನಾವು ಉಣಬಡಿಸ್ತೇವೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ. ನಾವು ಇವತ್ತು ರಾಮ ಮಂದಿರದ ಪುನರ್ ಪ್ರತಿಷ್ಠಾಪನೆ ಆದ ನಂತರದ ಒಂದು ಒಟ್ಟು ಬೆಳವಣಿಗೆಯ ಅವಲೋಕನದ ಹಂತದಲ್ಲಿ ನಿಂತಿದ್ದೇವೆ. ಅಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ರಾಮ ಮತ್ತು ಆಂಜನೇಯನ ಹೆಸರಿನಲ್ಲಿ ಅತ್ಯಂತ ಅನಪೇಕ್ಷಿತವಾದಂಥ ಘಟನೆಗಳು ನಡೀತಾ ಇದೆ. ಮಂಡ್ಯದಲ್ಲಿ ಹನುಮಧ್ವಜವನ್ನು ಇಳಿಸುವ ಮೂಲಕ ಒಂದು ರೀತಿಯಲ್ಲಿ ಬಹುಸಂಖ್ಯಾತರ ಧಾರ್ಮಿಕ ಭಾವನೆಗೆ ಧಕ್ಕೆಯನ್ನು ಉಂಟು ಮಾಡುವ ರಾಜಕೀಯ ಉದ್ದೇಶದ ಒಂದು ಆವುಟ ಏನು ನಡೆದಿತ್ತು, ಅದು ಈಗ ರಾಜ್ಯಾದ್ಯಂತ ವಿಸ್ತರಿಸ್ತಾ ಇದೆ. ಭಟ್ಕಳದಲ್ಲಿ ಇದ್ದಂಥ ಒಂದು ಧ್ವಜಸ್ತಂಭವನ್ನು ಬುಲ್ಡೋಜರ್ ಮೂಲಕ ಉರುಳಿಸಲಾಗಿದೆ. ಅದಕ್ಕೆ ಒಂದು ಪರ್ಯಾಯ ಅನ್ನುವ ಹಾಗೆ ಬೆಂಗಳೂರಿನಲ್ಲಿ ಇದ್ದಂಥ ಒಂದು ಇಸ್ಲಾಮಿಕ್ ಒಂದು ಸಂಘಟನೆಯ ಧ್ವಜವನ್ನು, ಹಸಿರು ಧ್ವಜವನ್ನು ಕೆಳಗಿಳಿಸಲಾಗಿದೆ. ಅಂದರೆ ಒಂದು ರೀತಿಯ ಧ್ವಜದ ದಂಗಲ್ ನಡೀತಾ ಇದೆ. ನಾವು ಒಂದು ಧ್ವಜವನ್ನು ಇಟ್ಟುಕೊಂಡು, ಹನುಮಧ್ವಜವನ್ನು ಇಟ್ಟುಕೊಂಡು ರಾಜಕೀಯ ಮಾಡ್ತಾ ಇದ್ದರೆ, ರಾಮ ಎಲ್ಲೋ ಒಂದು ಕಡೆ ಈ ದೇಶವನ್ನು ಸರ್ವೇ ಜನ ಸುಖಿನೋ ಭವಂತು ಅನ್ನುವ ಒಂದು ಶ್ಲೋಕದ ಅಥವಾ ಉದಾತ್ತ ಮನೋಧರ್ಮದ ನೆಲೆಯಲ್ಲಿ ಅನೇಕತೆಯಲ್ಲಿ ಏಕತೆ ಅನ್ನುವಂಥ ನೆಲೆಯಲ್ಲಿ ರಾಷ್ಟ್ರಧರ್ಮ ಭಾರತ, ಸನಾತನ ಭಾರತ, ಇದರ ಒಟ್ಟು ಒಂದು ಉಜ್ವಲವಾದಂಥ ಪರಿಕಲ್ಪನೆಯನ್ನು ಇಡೀಯದಾಗಿ ಪುನರುತ್ಥಾನಗೊಳಿಸುವ ನೆಲೆಯಲ್ಲಿ ಮೌನವಾಗಿ ಕೆಲಸ ಮಾಡ್ತಾ ಇದ್ದಾನೇನೋ ಅನ್ನುವಂಥ ಒಂದು ಮಾತು, ಸಂಜ್ಞೆ, ರೂಪ ನನ್ನ ಕಣ್ಣಿಗೆ ಕಾಣ್ತಾ ಇದೆ. ಅದಕ್ಕೆ ಕಾರಣವಾದದ್ದು ಒಂದು ಘಟನೆ. ನಾವು ಈ ದೇಶದಲ್ಲಿ ನನ್ನನ್ನೂ ಸೇರಿ ಸನಾತನ ಧರ್ಮ, ಹಿಂದುತ್ವ, ಹಿಂದೂ ಧರ್ಮ, ರಾಮ, ಕೃಷ್ಣ, ಬಸವ, ಈಶ್ವರ ಇತ್ಯಾದಿಯ ಪ್ರಶ್ನೆ ಬಂದಾಗ ಮತ್ತು ಇಡೀಯದಾದಂಥ ಮೊಘಲರು, ಮಹಮ್ಮದೀಯರ ದಾಳಿಯಲ್ಲಿ ನಮ್ಮ ಶ್ರದ್ಧಾ ಭಕ್ತಿ ಕೇಂದ್ರಗಳನ್ನು ಒಡೆದು ಮಸೀದಿಯನ್ನು ಕಟ್ಟಿದ್ದಾರೆ ಅನ್ನುವ ಕಾರಣಕ್ಕೆ, ಮತಾಂತರದ ಕಾರಣಕ್ಕೆ, ನಮ್ಮ ಮಹಿಳೆಯರ ಮೇಲೆ ದೌರ್ಜನ್ಯ, ಅತ್ಯಾಚಾರವನ್ನು ನಿರಂತರವಾಗಿ 100 ವರ್ಷಗಳ ಕಾಲ ನಿರಂತರವಾಗಿ ಮಾಡಿದ್ದರ ಹಿನ್ನೆಲೆಯಲ್ಲಿ ಅವರ ಇಡೀಯದಾದಂಥ ಒಂದು ಭೀಭತ್ಸವಾದಂಥ ಕೆಲಸವನ್ನು ಯಾವ್ಯಾವ ಮುಸ್ಲಿಂ ರಾಜರುಗಳು ಮಾಡಿದ್ದಾರೋ ಅದನ್ನೆಲ್ಲವನ್ನು ಇಟ್ಕೊಂಡು ನಾವಿವತ್ತು ಧರ್ಮದ ಪುನರುತ್ಥಾನದ, ಸನಾತನ ಧರ್ಮ ಸಂಸ್ಕೃತಿಯ ಪುನರುತ್ಥಾನದ ಹೆಸರಿನಲ್ಲಿ ನಾವು ಅತ್ಯಂತ ಕಟುವಾಗಿ ಮಾತಾಡ್ತಾ ಬಂದಿದ್ದೇವೆ. ಆದರೆ ಒಂದನ್ನು ನಾವು ಮರೆಯಬಾರದು. ಇವತ್ತು ಕಾಂಗ್ರೆಸ್ಸು ಅಥವಾ ಎಡಪಕ್ಷಗಳು, ಮಿತ್ರಪಕ್ಷಗಳು ಅವರ ರಾಜಕೀಯ ಕಾರಣಕ್ಕಾಗಿ, ವೋಟ್ ಬ್ಯಾಂಕಿನ ಕಾರಣಕ್ಕಾಗಿ, ತುಷ್ಟೀಕರಣದ
ಒಂದು ಹಾದಿಯನ್ನು ಅವರು ಹಿಡಿದಿದ್ದು ಅದು ಎಷ್ಟು ಸತ್ಯವೋ, ಎಷ್ಟು ಬೀಭತ್ಸವೋ, ಎಷ್ಟು ಅನಾಹುತಕಾರಿಯೋ, ಆದರೆ ಆ ತುಷ್ಟೀಕರಣದ ರಾಜಕಾರಣ ಅನ್ನುವ ಕಾರಣಕ್ಕಾಗಿ ಇಡೀ ಮುಸ್ಲಿಂ ಸಮುದಾಯದ ಒಟ್ಟು ನಾವು ಒಂದು ದೃಷ್ಟಿಯಲ್ಲಿ, ಅದು ಕ್ರೌರ್ಯದ ದೃಷ್ಟಿಯಲ್ಲೋ ದ್ವೇಷದ ದೃಷ್ಟಿಯಲ್ಲೋ, ಮಾತು ಮಾತಿಗೆ ಅವರನ್ನು ಸಂಪೂರ್ಣವಾಗಿ ಅವಹೇಳನ ಮಾಡುವ ದೃಷ್ಟಿಯಲ್ಲೋ, ನಿರಾಕರಿಸುವ ದೃಷ್ಟಿಯಲ್ಲೋ, ಅಥವಾ ದೇಶದ್ರೋಹಿಗಳು ಅನ್ನುವಂಥ ಒಟ್ಟಾರೆಯಾದಂಥ ಒಂದು ಸಂಬೋಧನೆಯಲ್ಲೋ ತೊಡಗುವುದು ಎಷ್ಟು ಅಪಾಯಕಾರಿ ಅನ್ನುವುದಕ್ಕೆ ಇಲ್ಲೊಂದು ಜೀವಂತ ಉದಾಹರಣೆ ಇದೆ. ರಾಮ ಇವತ್ತು ತನ್ನ ಮರುಬರುವಿಕೆಯಲ್ಲಿ ಮಾಡಿದಂಥ ಬಹಳ ದೊಡ್ಡ ಕೆಲಸ ಏನು ಅಂತಂದರೆ, ತಾನು ಇವತ್ತಿಗೂ ಪುರುಷೋತ್ತಮನೇ ಅನ್ನೋದನ್ನು ಸಾಮೂಹಿಕವಾಗಿ ಪ್ರತಿಷ್ಠಾಪಿಸಲು ಹೊರಟದ್ದು. ಅದಕ್ಕೆ ಇಲ್ಲಿ ಉದಾಹರಣೆ ಇದೆ. ಮನ ಕರಗುವ ಕಥೆ, ಮನ ಕ್ಲೇಶಗೊಳ್ಳುವ ಕಥೆ ಪ್ರತಿಯೊಬ್ಬರಿಗೂ, ಅದು ಹಿಂದೂ ಇರಲಿ ಮುಸ್ಲಿಂ ಇರಲಿ ಯಾರೇ ಇರಲಿ, ಈ ದೇಶವನ್ನು ಪ್ರೀತಿಸುವ ಸಾತ್ವಿಕರಿಗೆ ಎದೆಯಲ್ಲಿ ಕಿಚ್ಚು ಹೊತ್ತಿಸುವ ಕಥೆ ಅದು. ಇವತ್ತು ದೇಶಾದ್ಯಂತ ಚರ್ಚೆಗೆ ಒಳಗಾಗ್ತಾ ಇದೆ. ದೇಶಾದ್ಯಂತ ಅವರ ಪರವಾಗಿ ಒಂದು ಮಹಾಧ್ವನಿಯ ಅಭಿಯಾನ ಆರಂಭ ಆಗಿದೆ. ಹಾಗಾದರೆ ಆ ಕಥೆ ಏನು ಅಂತಂದರೆ, ಅವರ ಹೆಸರು ಇಮಾಮ್ ಉಮರ್ ಅಹಮದ್ ಇಲ್ಯಾಸಿ. ಅವರು ಚೀಫ್ ಇಮಾಮ್ ಆಲ್ ಇಂಡಿಯಾ ಇಮಾಮ್ ಆರ್ಗನೈಸೇಷನ್, ಒಬ್ಬ ಚೀಫ್ ಇಮಾಮ್. ಅವರು ವಯೋವೃದ್ಧರು, ವೃದ್ಧರು ಮತ್ತು ಅಪ್ಪಟ ದೇಶಭಕ್ತರು. ಇವರಿಗೆ ರಾಮ ಮಂದಿರದ ಟ್ರಸ್ಟಿಂದ ಅಧಿಕೃತವಾಗಿ ಆಹ್ವಾನ ಬರುತ್ತೆ. ಆಹ್ವಾನ ಬಂದಾಗ ಅವರು ಒಂದು 2 ದಿನ ಯೋಚನೆ ಮಾಡ್ತಾರೆ, ಏನು ಮಾಡಬೇಕು, ನಾನೀಗ ಹೋಗಬೇಕೋ ಬೇಡವೋ, ಇದು ನನ್ನ ಜೀವನದಲ್ಲಿ ತೆಗೆದುಕೊಳ್ಳುವಂಥ ಒಂದು ಮಹಾ ನಿರ್ಧಾರ. ಇದನ್ನು ನನ್ನ ಸ್ವಕೀಯರು ಒಪ್ಪದೇ ಇರಬಹುದು, ಒಪ್ಪಲೂಬಹುದು. ಆದರೆ ಈ ಜಿಜ್ಞಾಸೆಯಲ್ಲಿ ಅವರು ತೆಗೆದುಕೊಂಡಂಥ ನಿರ್ಧಾರ ಏನು ಅಂತಂದರೆ, ಇಲ್ಲ, ನಾನು ಹೋಗಬೇಕು. ಯಾಕೆಂತಂದರೆ ನಾನು ಭಾರತೀಯ. ಈ ದೇಶದ ಒಂದು ರಾಷ್ಟ್ರ ಮಂದಿರ, ಈ ಶಬ್ದವನ್ನು ಅವರು ಬಳಸಿದ್ದಾರೆ. ಇದು ನನ್ನ ಶಬ್ದ ಅಲ್ಲ, ಇದು ಡಾಕ್ಟರ್ ಇಮಾಮ್ ಉಮರ್ ಅಹಮದ್ ಇಲ್ಯಾಸಿ ಅವರು ಅವರ ಮಾತಿನಲ್ಲಿ ಬಳಸಿದ್ದು. ಇದು ರಾಷ್ಟ್ರ ಮಂದಿರ, ಇದು ಸನಾತನ ಭಾರತ, ದೇಶ ಮುಖ್ಯ. ನಾವು ಈ ದೇಶದಲ್ಲಿ ವಾಸಿಸ್ತಾ ಇದ್ದೇವೆ. ದೇಶ ಧರ್ಮದ ಪಾಲನೆ ಅದು ಧರ್ಮ ಪಾಲನೆಯ ಶ್ರೇಷ್ಠವಾದಂಥ ಪಾಲನೆ. ಆದ್ದರಿಂದ ನಾನು ಅಯೋಧ್ಯೆಗೆ ಹೋಗಬೇಕು ಅಂತ ತೀರ್ಮಾನ ತಗೊಳ್ತಾರೆ. ಆ ತೀರ್ಮಾನ ತೆಗೆದುಕೊಂಡು ಅವರು ಅಯೋಧ್ಯೆಗೆ ಹೋದಾಗ ಅಯೋಧ್ಯವಾಸಿಗಳು, ಅಲ್ಲಿಯ ಸಾಧು ಸಂತರು ಅತ್ಯಂತ ಪ್ರೀತಿಯಿಂದ, ಒಂದು ಹೃದಯವೇ ತುಂಬಿ ಬರುವ ರೀತಿಯಲ್ಲಿ ಅವರನ್ನು ಸ್ವಾಗತಿಸಲಾಗ್ತದೆ. ಅವರಿಗೆ ಅದಕ್ಕೆ ಹೇಳ್ತಾರೆ, ನಾನು ಪ್ರೀತಿಯ ಸಂದೇಶವನ್ನು ತೆಗೆದುಕೊಂಡು ಹೋಗಿದ್ದೇನೆ, ಅವರು ಅದೇ ಪ್ರೀತಿಯನ್ನು ನನಗೆ ಅತ್ಯಂತ ಸಂಭ್ರಮದಿಂದ ನೀಡುವ ಮೂಲಕ ನನ್ನನ್ನು ಸ್ವಾಗತಿಸಿದರು. ನಾವೆಲ್ಲರೂ ಭಾರತೀಯರು, ಈ ಭಾರತದ ದೇಶ ಧರ್ಮವನ್ನು ಪ್ರತಿಷ್ಠಾಪಿಸಲಿಕ್ಕೆ ನಾನು ಅಲ್ಲಿ ಹೋದದ್ದು ಅಂತ ಅವ್ರು ಹೇಳ್ತಾರೆ. ಆದರೆ ಅವರಿಗೆ ಜನವರಿ 22ರಿಂದ ಅವರು ಏನಲ್ಲಿ ಭಾಗವಹಿಸಿದರು, ಅದು ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಬರಲಿಕ್ಕೆ ಶುರು ಆಯಿತೋ ಆವಾಗಿನಿಂದ ಅವರಿಗೆ ಒಂದು ಫತ್ವಾ ಹೊರಡ್ತದೆ. ನೀವು ಹೋದ ತಪ್ಪು, ನಿಮಗೆ ಹೋಗುವ ಅಧಿಕಾರ ಕೊಟ್ಟವರು ಯಾರು? ಒಬ್ಬ ಸಾಮಾನ್ಯ ಮನುಷ್ಯನನ್ನು ದೈವತ್ವಕ್ಕಿಂತ ಮೇಲೆ ಏರಿಸಿದ್ದೀರಿ. ನೀವು ಧರ್ಮಕ್ಕಿಂತ ದೇಶ ಮುಖ್ಯ ಅಂತ ಹೇಳ್ತಾ ಇದ್ದೀರಿ. ಆದ್ದರಿಂದ ನಿಮಗೆ ಫತ್ವಾ ಹೊರಡಿಸಲಾಗಿದೆ ಅಂತ ಹೇಳಿ ಅವರಿಗೆ ಒಂದು ಫತ್ವಾ ಬರುತ್ತೆ. ಅದರಿಂದ ಇಡೀ ದೇಶಾದ್ಯಂತ ಬೇರೆ ಬೇರೆ ನಂಬರ್ಗಳಿಂದ ಅವರಿಗೆ ಬೆದರಿಕೆ ಕರೆಗಳು, ಕೊಲೆ ಬೆದರಿಕೆ ಕರೆಗಳು, ನಿಮ್ಮನ್ನು ಮುಗಿಸ್ತೇವೆ ಅಂತ ಹೇಳೋದು, ನೀವು ಕ್ಷಮಾಪಣೆ ಕೇಳಬೇಕು ಅನ್ನೋದು ಅವರ ಇಡೀ ಕುಟುಂಬಕ್ಕೆ, ಅವರಿಗೆ ಸಂಪೂರ್ಣವಾಗಿ
ಒಂದು ಭಯಾನಕವಾದಂಥ ವಾತಾವರಣವನ್ನು ಸೃಷ್ಟಿಸಲಾಗುತ್ತೆ. ದಯವಿಟ್ಟು ಅವರ ಮಾತಿನಲ್ಲಿ, ಅವರು ಹಿಂದಿಯಲ್ಲಿ ಮಾತಾಡಿದರೆ ನಿಮಗೆ ಅದು ಅರ್ಥ ಆಗುತ್ತೆ, ಅದರ ವಿವರಗಳನ್ನು ನಾನು ಮುಂದೆ ಕೊಡ್ತೇನೆ. ಡಾಕ್ಟರ್ ಇಮಾಮ್ ಉಮರ್ ಅಹಮದ್ ಇಲ್ಯಾಸಿಯವರು ಆಡಿದ ಮಾತುಗಳನ್ನು ದಯವಿಟ್ಟು ಕೇಳಿಸ್ಕೊಳ್ಳಿ. ಒಬ್ಬ ದೇಶಭಕ್ತ ಇರಬೇಕಾದಂಥ ಚಹರೆ ಏನು? ಒಬ್ಬ ದೇಶಭಕ್ತ ಇರಬಹುದಾದರೆ ಹೀಗೂ ಇರಲಿಕ್ಕೆ ಸಾಧ್ಯವೇ? ನಾವು ಅಬ್ದುಲ್ ಕಲಾಂ ಅವರ ಹತ್ರ ನೋಡಿದ್ದೆವು, ಭಾರತ ಮಾತೆ ಅಂತ ಬಾಯಿ ತುಂಬ ಕರೀತಾ ಇದ್ರು. ಆಮೇಲೆ ಅವರು ಒಂದೇ ಮಾತರವನ್ನು ಹಾಡ್ತಾ ಇದ್ರು. ಭಾರತಕ್ಕೆ ನಿರಂತರವಾಗಿ ಕಿರುಕುಳ ಕೊಡ್ತಾ ಇದ್ದಂಥ, ಭಾರತದ ಅಭದ್ರತೆಯನ್ನು ಬಯಸ್ತಾ ಇರುವಂಥ ಭಯೋತ್ಪಾದಕರನ್ನು ಸಾಕ್ತಾ ಇರುವಂಥ ಕಾರಣಕ್ಕಾಗಿ ನಾನು ಪಾಕಿಸ್ತಾನಕ್ಕೆ ಕಾಲಿಡುವುದಿಲ್ಲ ಅಂತ ಅವರು ಪಾಕಿಸ್ತಾನಕ್ಕೆ ಹೋಗಿಲ್ಲ. ಇಂಥ ಒಂದು ಉದಾತ್ತ ಮನೋಭಾವದ ಒಬ್ಬ ಮನುಷ್ಯನನ್ನು ಚೀಫ್ ಇಮಾಮ್ ಡಾಕ್ಟರ್ ಇಮಾಮ್ ಉಮರ್ ಅಹಮದ್ ಇಲ್ಯಾಸಿ ಅವರ ಮಾತನ್ನು ಕೇಳಿ, ಆ ಮಾತು ನಿಮಗೆ ರೋಮಾಂಚನವನ್ನಷ್ಟೇ ಅಲ್ಲ, ದೇಶಭಕ್ತಿಯನ್ನು ಉಕ್ಕಿ ಉಕ್ಕಿ ಹರಿಸ್ತದೆ. ಕೇಳಿ ಅದನ್ನು. देखिए, मैं राम जन्मभूमि ट्रस्ट के द्वारा मुझे निमंत्रण मिला, ऐसे चीफ इमाम होने के नाते मुझे जाना। वहाँ जाके तमाम अयोध्या वासियों ने मेरा स्वागत किया, साधु संतों ने मोहब्बत का इजहार किया, इस्तकबाल किया। वहाँ से मैंने अपना एक पैगाम, जो कि पैगाम मोहब्बत, मैंने वहाँ से दिया। ये फतवा जारी कल किया है। वैसे तो मुझे 22 जनवरी की शाम से ही तमाम मेरे नंबर्स पर अलग अलग जगहों से मुझे धमकियाँ आने लगी, मेरे खिलाफ नफरत अंगेज माहौल बनाने लगे। एक बिंदु उनका ये है कि आप प्राण प्रतिष्ठा में क्यों गए? आप चीफ इमाम हैं, आपको जाने का अधिकार ही नहीं है, आप इसलिए आप पर कुफ्र का फतवा जारी होता है। मैं उनसे ये बात कहना चाहता हूँ, पहली बात तो ये इस्लामिक देश नहीं है, ये भारत है, ये सनातन भारत है। अगर मैं राष्ट्र के साथ, देश के साथ अगर प्रेम कर रहा हूँ, मेरा ये दोष है कि मैं अपने देश से प्रेम करता हूँ, मेरा इसलिए विरोध कर रहे हैं, तो मुझे लगता है कि शायद उनको पाकिस्तान चला जाना चाहिए। ಕೇಳಿದ್ರಲ್ಲ, ಎಂಥ ಅದ್ಭುತವಾದ ಮಾತುಗಳು, ಎಂಥ ಅದ್ಭುತವಾದ ಮಾತುಗಳು. ನಾನು ಮೊದಲು ಅವರಿಗೆ ಫತ್ವಾವನ್ನು ಯಾರು ಹೊರಡಿಸಿದ್ರು, ಫತ್ವಾದಲ್ಲಿ ಏನಿದೆ, ಅದಕ್ಕೆ ನಮ್ಮ ಈ ಇಮಾಮ್ ಉಮರ್ ಅಬ್ದುಲ್ಲಾ ಇಲ್ಯಾಸಿ ಅವರು ಯಾವ ರೀತಿ ಅದಕ್ಕೆ ಸಮರ್ಥವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಯಾಕೆಂತಂದರೆ ಈ ವ್ಯಕ್ತಿಯ ಈ ಉತ್ತರ ಇದೆಯಲ್ಲ, ಇದು ಈ ದೇಶದ ಚಹರೆ, ಈ ದೇಶದ ಕಲ್ಚರ್. ಸಂವಿಧಾನವನ್ನು ಅದನ್ನು ಹೇಳ್ತದೆ, ಸನಾತನ ಧರ್ಮವೂ ಅದನ್ನು ಹೇಳ್ತದೆ. ಮತ್ತು ನಾವು ಒಂದನ್ನು ನೆನಪಿಡಬೇಕು, ಇವತ್ತು ಇಸ್ಲಾಮೀಕರಣಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥ, ಭಯೋತ್ಪಾದಕತೆಯ ಮೂಲಕ ಅಖಂಡ ಭಾರತವನ್ನು ಅಸ್ಥಿರಗೊಳಿಸಬೇಕು ಅನ್ನಂಥ ಏನೋ ಒಂದು ದುಷ್ಟಶಕ್ತಿ ಕೆಲಸ ಮಾಡ್ತಾ ಇದೆ. ಆ ಶಕ್ತಿಗೆ ದೇಶದ ಒಳಗಡೆಗೂ ಆಹ್ವಾನ ಇದೆ, ಪುರಸ್ಕಾರ ಇದೆ, ಮತ್ತು ಅವರನ್ನು ರಕ್ಷಿಸುವಂಥ ಕೆಲಸವೂ ನಡೀತಾ ಇದೆ. ಅಂಥವ್ರ ಬಗ್ಗೆ ನಮ್ಮ ಅತ್ಯಂತ ಕಟುವಾದಂಥ ವಿರೋಧ ಇದೆ. ಅವರು 100% ದೇಶದ್ರೋಹಿಗಳು. ಅವರು ದೇಶವಾಸಿಗಳಾಗಿಯೂ ದೇಶದ್ರೋಹಿಗಳು, ಮತ್ತು ದೇಶದ ಅಖಂಡತೆಗೆ, ಅಸ್ಮಿತೆಗೆ, ಇಲ್ಲಿಯ ಕಲ್ಚರಿಗೆ ಅವರು ಅತ್ಯಂತ ವಿಧ್ವಂಸಕ ಕಾರಣದ ಮೂಲಕ ದೇಶವನ್ನು ಅಭದ್ರಗೊಳಿಸಲಿಕ್ಕೆ ಹೊರಟವರು. ಹಾಗಾಗಿ ನಮಗೆ ಅವರು ದೇಶದ್ರೋಹಿಗಳೇ. ಆದರೆ ಈ ದೇಶ ಬಹುತ್ವದಲ್ಲಿ ಏಕತ್ವವನ್ನು ಹೊಂದಿದಂಥ ದೇಶ. ಯಾವತ್ತು ಪಾಕಿಸ್ತಾನ ಭಾರತ ವಿಭಜನೆ ಆಯಿತು ಅವತ್ತೇ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಆಗಬೇಕಾಗಿತ್ತು. ಅಂಬೇಡ್ಕರ್ ಇದನ್ನು ಪ್ರತಿಪಾದಿಸಿದರು, ಪಟೇಲ್ರು ಇದನ್ನು ಪ್ರತಿಪಾದಿಸಿದರು. ಆದರೆ ಅದಾಗಿಲ್ಲ. ಅಂತ ಆದಾಗ ನಾವು ಆ ಘಟನೆಯನ್ನು ಮತ್ತೆ ಈಗ ಇತಿಹಾಸದ ರುಜುತ್ವದ ಕಾರಣಕ್ಕಾಗಿ ನಾವು ಪ್ರತಿಪಾದಿಸಬಹುದೇ ಹೊರತು ಈಗ ನೀವು ಇಲ್ಲಿಂದ ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳಲಿಕ್ಕಾಗತ್ತಾ? ಇಲ್ಲ. ನಾವೀಗ ಒಟ್ಟಿಗೆ ಬದುಕಬೇಕು, ಸೌಹಾರ್ದತೆಯಿಂದ ಬದುಕಬೇಕು, ಅಣ್ತಂದಿಕ್ಕಳಾಗಿ ಬದುಕಬೇಕು, ಪಾರಸ್ಪರಿಕವಾಗಿ ಧಾರ್ಮಿಕವಾದಂಥ ಸಮನ್ವಯತೆಯನ್ನು, ಸೌಹಾರ್ದತೆಯನ್ನು ನಾವು ಕಾಪಾಡ್ಕೋಬೇಕು. ಅದಕ್ಕೇ ಅದರ ಮಧ್ಯೆನೇ ನಮ್ಮ ಈ ಡಾಕ್ಟರ್ ಇಮಾಮ್ ಉಮರ್ ಅಹಮದ್ ಇಲ್ಯಾಸಿ ಅಂತ ಒಬ್ಬ ಅದ್ಭುತವಾದಂಥ ದೇಶಪ್ರೇಮಿ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇದೆ. ಕೊನೆಗೂ ನಾವು ಎಷ್ಟೇ ಚರ್ಚೆ ಮಾಡ್ಕೊಳ್ಳೋಣ, ಎಷ್ಟೇ ಕಾದಾಡ್ಕೊಳ್ಳೋಣ, ಟಿಪ್ಪು ಹೆಸರಿನಲ್ಲಿ ನಾವು ಎಷ್ಟೇ ಬೇಕಾದರೂ ಬೈದಾಡ್ಕೊಳ್ಳೋಣ, ಆದರೆ ಕೊನೆಗೂ ನಾವು ವರ್ತಮಾನದಲ್ಲಿ ಒಟ್ಟಿಗೆ ಬದುಕಬೇಕಾಗಿದೆ. ಅದೇ ಸತ್ಯ. ಅದಕ್ಕಾಗಿಯೇ ಈ ಮಥನ ನಡೆಯಬೇಕು. ಆ ಮಥನದಲ್ಲಿ ವಿಷವೆಲ್ಲ ಹೊರಗಡೆ ಹೋಗಬೇಕು, ಅಮೃತ ಒಳಗೆ ಬರಬೇಕು. ಈ ಮಥನ ಇರುವುದು ದ್ವೇಷದ ಕಾರಣಕ್ಕಾಗಿ ಅಲ್ಲ, ಈ ಮಥನ ಇರುವುದು ಸೌಹಾರ್ದವಾದಂಥ
ಸಮನ್ವಯವಾದಂತಹ ಒಗ್ಗಟ್ಟಿನ ಭಾರತದ ನಿರ್ಮಾಣಕ್ಕಾಗಿ ಅನ್ನುವಂಥ ಒಂದು ಸಂದೇಶವನ್ನು ನಮ್ಮ ಈ ಇಮಾಮ್ ಉಮರ್ ಅಹಮದ್ ಇಲ್ಯಾಸಿ ಅವರು ಕೊಡ್ತಾರೆ. ಹಾಗಾದರೆ ಈ ಪತ್ವವನ್ನು ಹೊರಡಿಸೋರು ಯಾರು? ಈ ಪತ್ವವನ್ನು ಮುಫ್ತಿ ಸಾಬೀರ್ ಹುಸೇನಿ ಕಾಸ್ಮಿ ಅಂತ ಅವರು ಹೊರಡಿಸಿದ್ದಾರೆ. ಇವರಿಗೂ ಮತ್ತು ನಮ್ಮ ಡಾಕ್ಟರ್ ಇಮಾಮ್ ಉಮರ್ ಅಹಮದ್ ಅವರಿಗೂ ಯಾವುದೇ ಪರಿಚಯ ಇಲ್ಲ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಇದು ಯಾವುದೋ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದೆ, ನನಗೆ ಅದರ ಪರಿಚಯವೂ ಇಲ್ಲ. ಹಾಗಾದರೆ ಈ ಪತ್ವದಲ್ಲಿ ಏನಿದೆ ಅಂತ ಹೊರಟ್ರೆ, ಈ ಪತ್ವದಲ್ಲಿ ಅವರಿಗೆ ಮೇಲೆ ಇದ್ದಂಥ ಆರೋಪ, ಒಂದು, ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಏಕೆ ನೀವು ಹೋದಿರಿ? ನೀವೊಬ್ಬ ಚೀಫ್ ಇಮಾಮ್ ಆದ ಕಾರಣ ನಿಮಗೆ ಆ ಕಾರ್ಯಕ್ರಮಕ್ಕೆ ಹೋಗುವ ಅಧಿಕಾರವಿಲ್ಲ. ನೀವೊಬ್ಬ ಮನುಷ್ಯನನ್ನು ಧರ್ಮಕ್ಕಿಂತ ಉಚ್ಚ ಸ್ಥಾನದಲ್ಲಿ ಏರಿಸಿದ್ದೀರಿ. ಇದು ನಿಮ್ಮ ಅಪರಾಧ. ಹಾಗಾಗಿ ನಿಮ್ಮ ಮೇಲೆ ಪತ್ವ ಜಾರಿ ಮಾಡಲಾಗಿದೆ. ನೀವು ಧರ್ಮಕ್ಕಿಂತ ದೇಶ ಮುಖ್ಯ ಅಂದಿದ್ದೀರಿ, ಹಾಗಾಗಿ ನಿಮ್ಮ ಮೇಲೆ ಪತ್ವ ಹೊರಡಿಸಲಾಗಿದೆ. ಇಂಥ ಒಂದು 4 ಆರೋಪವನ್ನು ಅವರು ಮಾಡ್ತಾರೆ. ಅದಕ್ಕೆ ನಮ್ಮ ಈ ಇಮಾಮ್ ಉಮರ್ ಅಹಮದ್ ಇಲ್ಯಾಸಿ ಅವರು ಅತ್ಯಂತ ಅದ್ಭುತವಾದಂಥ ಕಾರಣವನ್ನು ಕೊಟ್ಟು ಅವರು ಉತ್ತರಿಸ್ತಾರೆ. ಅದನ್ನು ನಿಮ್ಮ ಎದುರು ಇಡ್ತಾ ಹೋಗ್ತೇನೆ. ಅದು ಬಹಳ ಬಹಳ ಮುಖ್ಯವಾದಂಥ ಸಂದರ್ಭ. ಇವತ್ತು ನಾವು ಇಂಥ ವ್ಯಕ್ತಿಗಳನ್ನು ಹೊಂದಿದ್ದೇವೆ ಅನ್ನೋದಕ್ಕೇ ನಾವು ಹೆಮ್ಮೆ ಪಡಬೇಕು. ಬಹುಶಃ ಭಾರತದ ಬಹಳ ದೊಡ್ಡ ಅಸ್ಮಿತೆಯೇ ಇಂಥ ವ್ಯಕ್ತಿಗಳಿಂದ ಅಂತ ನಾನು ಭಾವಿಸ್ತೇನೆ. ಅವರು ಹೇಳ್ತಾರೆ, ನಮ್ಮ ಧರ್ಮ, ಆಚಾರ, ವಿಚಾರ, ಆರಾಧನೆ ಎಲ್ಲವೂ ಬೇರೆ ಇರಬಹುದು, ಆದರೆ ಹಿಂದೂ ಧರ್ಮವೇ ಇರಲಿ, ಮುಸ್ಲಿಂ ಧರ್ಮವೇ ಇರಲಿ, ಎರಡೂ ಧರ್ಮದ ಮೌಲ್ಯ, ಉದ್ದೇಶ ಮಾನವ ಧರ್ಮ, ಮಾನವತಾವಾದ. ನಮ್ಮ ನಡೆ, ನಡಾವಳಿ, ಅನುಸರಣೆ ಬೇರೆ ಇದ್ದರೂ ನಾವು ಮೊದಲು ಭಾರತೀಯರು. ನಾವು ಭಾರತದಲ್ಲಿ ವಾಸವಾಗಿದ್ದೇವೆ. ನಾವು ಎಲ್ಲರೂ ಸೇರಿ ಭಾರತವನ್ನು ಬಲಾಢ್ಯಗೊಳಿಸಬೇಕು, ಭಾರತವನ್ನು ಪ್ರೀತಿಸಬೇಕು. ಇದು ನಮ್ಮ ಮೊದಲ ಆದ್ಯತೆ ಮತ್ತು ಕರ್ತವ್ಯ. ಈ ಕಾರಣಕ್ಕಾಗಿ ನಾನು ಅಯೋಧ್ಯೆಗೆ ಹೋಗಿದ್ದೇನೆ. ಅಯೋಧ್ಯೆ ಒಂದು ರಾಷ್ಟ್ರ ಮಂದಿರ. ನಾನು ರಾಮನ ಪ್ರತಿಷ್ಠಾಪನೆಯಲ್ಲಿ ಪಾಲ್ಗೊಳ್ಳುವುದು ನನ್ನ ಧರ್ಮ. ಈ ಕಾರಣಕ್ಕಾಗಿ ಅವರು ನನಗೆ ಪತ್ವ ಹೊರಡಿಸುತ್ತಾರೆ ಅಂತಾದರೆ ಅವರು ಭಾರತವನ್ನು ಬಿಟ್ಟು ತೊಲಗಬೇಕು ಮತ್ತು ಭಾರತದಲ್ಲಿ ಅವರು ಬದುಕಲಿಕ್ಕೆ ಯೋಗ್ಯರಲ್ಲ, ಅವರು ಪಾಕಿಸ್ತಾನಕ್ಕೆ ಹೋಗತಕ್ಕದ್ದು ಅಂತ ಹೇಳಿದರು. ನೋಡಿ, ನನಗೆ ಆಶ್ಚರ್ಯ ಆಗೋದು ಇಂಥ ಮನುಷ್ಯರ ಬಗ್ಗೆ ಈ ಧರ್ಮದ ಇಡೀದಾದಂಥ ಅಫೀಮು ಯಾವ ಮಟ್ಟದಲ್ಲಿ ಕೆಲಸ ಮಾಡಬಹುದು? ಹಾಗಾದರೆ 5 ಬಾರಿ ನಮಾಜ್ ಮಾಡುವಂಥ ಆ ಇಡೀದಾದಂಥ ಬಾಂಗನ್ನು ನಾವು ಕೇಳ್ಕೊಳ್ತೇವೆ, ರಸ್ತೆಯಲ್ಲಿ ನಮಾಜ್ ಮಾಡುವುದನ್ನು ಸಹಿಸ್ಕೊಳ್ತೇವೆ, ಧರ್ಮದ ಹೆಸರಿನಲ್ಲಿ ಭಯೋತ್ಪಾದಕ ಚಟುವಟಿಕೆಯನ್ನು ಮಾಡುವುದನ್ನು ಸಹಿಸ್ತೇವೆ. ಅವರು ಹೇಳ್ತಾರೆ, ನನಗೆ ನೀವು ಪತ್ವ ಹೊರಡಿಸ್ಲಿಕ್ಕೆ ಯಾರು ನೀವು? ಇದು ಭಾರತ, ಸನಾತನ ಭಾರತ, ಇದು ಇಸ್ಲಾಮಿಕ್ ಕಂಟ್ರಿ ಅಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಇದು ಇಸ್ಲಾಮಿಕ್ ಕಂಟ್ರಿ ಅಲ್ಲ, ಇದು ನನ್ನ ದೇಶ ಭಾರತ. ನಾನು ಭಾರತದ ಪ್ರೀತಿಯ, ಸೌಹಾರ್ದತೆಯ ಸಂದೇಶದ ಒಬ್ಬ ಪ್ರತಿಪಾದಕನಾಗಿ ಅಯೋಧ್ಯೆಗೆ ಹೋಗಿದ್ದೇನೆ. ಅಯೋಧ್ಯೆಗೆ ಹೋಗುವುದು ನನ್ನ ರಾಷ್ಟ್ರ ಧರ್ಮ. ನನ್ನ ರಾಷ್ಟ್ರ ಧರ್ಮದ ಪರಿಪಾಲನೆ ಮೊದಲ ಆದ್ಯತೆ. ಈ ಪರಿಪಾಲನೆಯಲ್ಲಿ ನನ್ನ ಅಲ್ಲಾನು ನನ್ನೊಟ್ಟಿಗೆ ಇದ್ದಾನೆ ಅನ್ನುವ ಭಾವದಲ್ಲಿ ಹೋಗಿದ್ದೇನೆ. ಇದರ ಬಗ್ಗೆ ನನಗೆ ಯಾವ ಪಶ್ಚಾತ್ತಾಪವೂ ಇಲ್ಲ. ಅವ್ರು ಹೇಳ್ತಾರೆ, ನಾನು ಯಾವುದೇ ಕಾರಣಕ್ಕೂ ಅವ್ರು ಹೇಳ್ತಾರೆ ಪತ್ವದಲ್ಲಿ, ನೀವು ಕ್ಷಮಾಪಣೆ ಕೇಳಬೇಕು, ನಿಮ್ಮ ಈ ಚೀಫ್ ಇಮಾಮ್ ಹುದ್ದೆಗೆ ರಾಜೀನಾಮೆ ಕೊಡಬೇಕು. ಅದಿಲ್ಲದೆ ಇದ್ದರೆ ಆಗುವ ಅನಾಹುತಕ್ಕೆ ನೀವೇ ಕಾರಣ. ನಿಮಗೆ ನಾವು ಪತ್ವ ಹೊರಡಿಸಿದ್ದೇವೆ. ಅದರಲ್ಲೂ ಎಂಥ ಒಂದು ದುರಂತ ಅಂತಂದರೆ, ಈ ಪತ್ವವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಿಡಲಾಗಿದೆ, ಮಾಧ್ಯಮಕ್ಕೆ ಕೊಡಲಾಗಿದೆ. ಅದರಲ್ಲಿ ಇಮಾಮ್ ಉಮರ್ ಅಹಮದ್ ಇಲ್ಯಾಸಿಯವರ ಖಾಸಗಿ ನಂಬರನ್ನು ಕೊಡಲಾಗಿದೆ. ಆದ್ದರಿಂದ ದೇಶಾದ್ಯಂತ ಅವರಿಗೆ ಬೆದರಿಕೆ ಕರೆಗಳು, ನಿಮ್ಮನ್ನು ಕೊಲ್ತೇವೆ, ನಿಮ್ಮನ್ನು ಹಾಗೆ ಮಾಡ್ತೇವೆ, ನಿಮ್ಮನ್ನು ಹೀಗೆ ಮಾಡ್ತೇವೆ. ಅವರ ಇಡೀ ಕುಟುಂಬ ಇವತ್ತು ಭಯಭೀತಗೊಂಡಿದೆ. ಆದರೆ ಅವರು ಹೇಳ್ತಾರೆ, ಇಲ್ಲ, ನಾನು ಹೆದರುವುದಿಲ್ಲ,
ನಿಮ್ಮನ್ನು ಯಾವುದೇ ಕಾರಣಕ್ಕೂ ರಾಮ ಮಂದಿರದ ಪುನರ್ ಪ್ರತಿಷ್ಠಾಪನೆಯಲ್ಲಿ ಒಬ್ಬ ಮುಸ್ಲಿಂ ಚೀಫ್ ಇಮಾಮ್ ಆಗಿ ಭಾಗವಹಿಸಿದ್ದನ್ನು ನಾವು ಕ್ಷಮಿಸುವುದಿಲ್ಲ ಅಂತ ಆ ಪತ್ವಾ ಹೊರಡಿಸಿದವರು ಹೇಳಿದಾಗ ಇವರು ಹೇಳ್ತಾರೆ, ನಿಮ್ಮ ಹತ್ರ ನಾನು ಕ್ಷಮೆ ಯಾಚಿಸುವುದಿಲ್ಲ, ನಾನಂಥ ಯಾವ ತಪ್ಪನ್ನು ಮಾಡಿಲ್ಲ, ನನಗೆ ದೇಶ ಮೊದಲು, ದೇಶ ಧರ್ಮ ಮೊದಲು, ಅದೊಂದು ರಾಷ್ಟ್ರ ಮಂದಿರ. ಎಂಥ ಅದ್ಭುತವಾದ ಮಾತು ನೋಡಿ. ಅಂದರೆ ನಾವು ಏಕಾಏಕಿಯಾಗಿ ಮುಸ್ಲಿಂ ಅನ್ನುವಂಥ ಕಾರಣಕ್ಕಾಗಿ ಅವರ ಗಡ್ಡವನ್ನು ನೋಡಿ, ಅವರ ದಿರಿಸನ್ನು ನೋಡಿ ನಾವು ತೀರ್ಮಾನಕ್ಕೆ ಬರ್ತೇವೆ, ವಿರೋಧಿಸ್ತೇವೆ, ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ಮೂದಲಿಸ್ತೇವೆ. ಇದು ಎಂಥ ಒಂದು ಅಪರಾಧವನ್ನು ನಮ್ಮ ಕೈಯಿಂದ ಆಗಬಹುದು ಅಂತ ಯೋಚನೆ ಮಾಡಿ. ಎಲ್ಲಿ ಇಂಥ ದೇಶಭಕ್ತರನ್ನು ನೋಡಿದ್ದೀರಿ ನೀವು? ಅವರ ಮೇಲೆ ಸ್ವಧರ್ಮೀಯರಿಂದಲೇ ಇವತ್ತು ಜೀವ ಬೆದರಿಕೆ, ಅವರ ಮೇಲೆ, ಅವರ ಕುಟುಂಬದ ಮೇಲೆ ಇವತ್ತು ಇಲ್ಲ ಸಲ್ಲದ ಆರೋಪಗಳ ಸುರಿಮಳೆ. ಆದರೂ ಅವರು ಜಗ್ಗಲಿಲ್ಲ, ಬಗ್ಗಲಿಲ್ಲ, ಕ್ಷಮೆ ಯಾಚಿಸುವ ಪ್ರಶ್ನೆಯೇ ಇಲ್ಲ ಅಂತದ್ದು. ರಾಷ್ಟ್ರಧರ್ಮ, ದೇಶಧರ್ಮ, ಅದು ರಾಷ್ಟ್ರ ಮಂದಿರ, ನಾನು ಏನೂ ತಪ್ಪು ಮಾಡಿಲ್ಲ, ನನಗೆ ದೇಶವೇ ಪ್ರಥಮ, ಇದು ಇಸ್ಲಾಮಿಕ್ ಕಂಟ್ರಿ ಅಲ್ಲ, ಇದು ಸನಾತನ ಭಾರತ. ಈ ಮಾತನ್ನು ಮೇಲಿಂದ ಮೇಲೆ ಹೇಳ್ತಾರೆ. ಎಂಥ ಒಂದು ಅದ್ಭುತವಾದಂಥ ವ್ಯಕ್ತಿಯನ್ನು ನಾನು ಅವರ ಮಾತನ್ನು ಕೇಳಿದೆ ಅಂತಂದರೆ ಅದನ್ನು ನಿಮ್ಮೊಟ್ಟಿಗೆ ನಾನು ಹಂಚ್ಕೋಬೇಕಿತ್ತು. ರಾಮ ಎಂಥ ಅದ್ಭುತವಾದಂಥ ಕೆಲಸ ಮಾಡ್ತಾ ಇದ್ದಾನೆ. ಇದೇ ಕೆಟ್ಟ ಈ ಕಾಂಗ್ರೆಸ್ಸಿಗರಿಗೆ ರಾಮ ಒಬ್ಬ ಕೋಮುವಾದಿಯಾಗಿ ಕಾಣ್ತಾನೆ, ಕೇಸರಿಯಾಗಿ ಕಾಣ್ತಾನೆ, ಮೋದಿ ರಾಮನಾಗಿ ಕಾಣ್ತಾನೆ, BJP ರಾಮನಾಗಿ ಕಾಣ್ತಾನೆ, ದಶರಥ ರಾಮ ಬೇಕು ಅಂತಾರೆ. ಆದರೆ ರಾಮ ಇದೆಲ್ಲವನ್ನ ಮೀರಿ ಇಡೀದಾದಂಥ ಭಾರತೀಯರನ್ನು ರಾಷ್ಟ್ರಧರ್ಮದ ನೆಲೆಯಲ್ಲಿ, ರಾಷ್ಟ್ರ ಮಂದಿರ ಅನ್ನುವ ಕಲ್ಪನೆಯಲ್ಲಿ ಎಲ್ಲರನ್ನೂ ತನ್ನೊಳಗೆ ಒಳಗೊಳಿಸಿಕೊಳ್ತಾ ಇರೋದಿದೆಯಲ್ಲ, ಅದಕ್ಕೆ ಒಂದು ಸಾಕ್ಷಿ ಪ್ರಜ್ಞೆ ಡಾಕ್ಟರ್ ಇಮಾಮ್ ಉಮರ್ ಅಹಮದ್ ಇಲ್ಯಾಸಿ. ಇಂಥ ಸಾವಿರ ಜನರಿದ್ದಾರೆ. ಮಹಿಳೆಯರಿಂದ ಹಿಡಿದು, ವಯೋವೃದ್ಧರಿಂದ ಹಿಡಿದು, ಯುವಕರಿಂದ ಹಿಡಿದು ಎಲ್ಲರೂ ಬರ್ತಾ ಇದ್ದಾರೆ. ನನಗನ್ನಿಸ್ತದೆ ರಾಮ ನಿಜವಾಗಿ ಒಂದು ಸನಾತನ ಧರ್ಮದ ಆ ಇಡೀದಾದ ಉದಾತ್ತ ಸಂಸ್ಕೃತಿಯನ್ನು ಪುನರುತ್ಥಾನ ಮಾಡುವುದರ ಜೊತೆಗೆ ಭಾರತದ ಈ ಬಹುತ್ವದಲ್ಲಿ ಏಕತೆ ಅನ್ನುವಂಥ ಪ್ರಜ್ಞೆ ಮತ್ತು ಪರಿಸರ ಅಥವಾ ಅದರ ಧಾತು ಏನಿದೆ ಅದನ್ನು ಪುನರ್ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾನೆ ಅಂತಲೇ ನನಗನ್ನಿಸ್ತದೆ. ಯಾಕೆಂತಂದರೆ ಇಲ್ಲಿ ಇನ್ನೊಂದು ಘಟನೆ ಇದೆ, ಅದನ್ನು ಹೇಳಿ ನಿಮಗೆ ಇವತ್ತಿನ ಮಾತನ್ನು ಮುಗಿಸ್ತೇನೆ. ಉತ್ತರಾಖಂಡದಲ್ಲಿ ವಕ್ಫ್ ಬೋರ್ಡ್ ಅಂಡರಲ್ಲಿ ಹೆಚ್ಚು ಕಮ್ಮಿ 117 ಮದ್ರಾಸಗಳಿದೆ. ಆ ಮದ್ರಾಸದ ಅಧ್ಯಕ್ಷರಾದಂಥ ಶಾದಾಬ್ ಶಾಮ್ ಅವರು ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಏನು ಅಂತಂದರೆ, ಮದ್ರಾಸಗಳಲ್ಲಿ ಯಾವ ಶಿಕ್ಷಣ ಪದ್ಧತಿಯಲ್ಲಿ ಪಠ್ಯವನ್ನು ಬಳಸ್ತಾ ಇದ್ದೇವೋ ಆ ಪಠ್ಯದಲ್ಲಿ ಅಲ್ಲಾನ ಜೀವನ ಚರಿತ್ರೆಯ ಒಟ್ಟಿಗೆ ರಾಮನ ಜೀವನ ಚರಿತ್ರೆಯನ್ನೂ ನಮ್ಮ ಮಕ್ಕಳಿಗೆ ನಾವು ಉಣಬಡಿಸ್ತೇವೆ, ಅದನ್ನು ನಾವು ಅಲ್ಲಿ ಒಳಗೊಳಿಸ್ಕೊಳ್ತೇವೆ. ಬರುವ ಈ ಮಾರ್ಚಲ್ಲಿ ಏನು ಹೊಸ ಪಠ್ಯಪುಸ್ತಕ ನಿರೂಪಣೆಯಾಗತ್ತೆ, ಆವಾಗ ನಾವು ರಾಮನ ಜೀವನ ಚರಿತ್ರೆಯನ್ನು ಅಳವಡಿಸಲು ನಾವು ನಿರ್ಧರಿಸಿದ್ದೇವೆ. ರಾಮನಂಥ ಒಬ್ಬ ಉದಾತ್ತ ಮನುಷ್ಯ ಇನ್ನೊಬ್ಬನಿಲ್ಲ. ತಂದೆಗೆ ಕೊಟ್ಟ ಮಾತಿಗಾಗಿ ಇಡೀ ಸಾಮ್ರಾಜ್ಯ, ಐಶ್ವರ್ಯ, ವೈಭೋಗ ಎಲ್ಲವನ್ನು ಬಿಟ್ಟು ತ್ಯಜಿಸಿ ಅವರು ನಾರು ಬಟ್ಟೆಯನ್ನು ಹುಟ್ಟಿ ಕಾಡಿಗೆ ಹೋಗ್ತಾರಲ್ಲ, ಇಂಥ ಒಬ್ಬ ತಂದೆಯ ವಾಕ್ಯವನ್ನು ಪರಿಪಾಲಿಸುವ ಒಬ್ಬ ಮಗ ನನ್ನ ಹೊಟ್ಟೆಯಲ್ಲಿ, ನಮ್ಮ ಮನೆಯಲ್ಲಿ ಹುಟ್ಟಲಿ ಅಂತ ಯಾರು ಭಾವಿಸುವುದಿಲ್ಲ ಹೇಳಿ? ಹಾಗಾಗಿ ರಾಮ ಕೇವಲ ಹಿಂದೂ ಧರ್ಮಕ್ಕೆ ಒಳಪಟ್ಟಂಥ ಒಬ್ಬ ಮಹಾಪುರುಷ ಅಲ್ಲ, ಅವನು ಸರ್ವರಿಗೂ, ಇಡೀ ಮನುಕುಲಕ್ಕೆ ಆದರ್ಶವನ್ನು ಪ್ರತಿಪಾದಿಸುವ, ಹಂಚುವ ಒಬ್ಬ ಮಹಾಪುರುಷ. ಹಾಗಾಗಿ ನಮ್ಮ ಮಕ್ಕಳು ಕೂಡ ರಾಮನ ಈ ಉದಾತ್ತ ಚರಿತೆಯನ್ನು ಓದತಕ್ಕದ್ದು, ಓದಬೇಕು. ಆದ್ದರಿಂದ ನಾವು ಸೇರಿಸ್ತಾ ಇದ್ದೇವೆ ಪಠ್ಯಪುಸ್ತಕದಲ್ಲಿ. ಎಂಥ ಒಂದು ಅದ್ಭುತವಾದಂಥ ಬೆಳವಣಿಗೆ ನೋಡಿ. ಇದು ಆಗಬೇಕಾದದ್ದು ತಾನೇ, ಇದೇ ಸಂವಿಧಾನದ ಆಶಯ ತಾನೇ. ಆದರೆ ನಮ್ಮ ದರಿದ್ರ ರಾಜಕಾರಣ ಮತ್ತು ರಾಜಕಾರಣಿಗಳು ಓಟಿಗಾಗಿ ನಮ್ಮ ಸಮನ್ವಯತೆಯನ್ನು, ಸೌಹಾರ್ದತೆಯನ್ನು, ಇಂಥ ಒಬ್ಬ ಡಾಕ್ಟರ್ ಇಮಾಮ್ ಉಮರ್ ಅಹಮದ್ ಇಲ್ಯಾಸಿ ಅಂತ ಒಬ್ಬ ದೇಶಭಕ್ತನನ್ನು
ನಾವು ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ. ಪಾರಸ್ಪರಿಕವಾಗಿ ನಾವು ಆ ಹೊಂದಾಣಿಕೆಯಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗಿಲ್ಲ. ಬದುಕುವ ಪರಿಸರ ನಮ್ಮಲ್ಲಿತ್ತು. ಇವತ್ತು ಯಾವ ಭಟ್ಕಳದಲ್ಲಿ ಇವತ್ತು ಜಾತಿ ಧರ್ಮದ ಹೆಸರಿನಲ್ಲಿ ಇವತ್ತು ಬೆಂಕಿ ಉರಿಸ್ತಾ ಇದ್ದೀರೋ, ಅದೇ ಭಟ್ಕಳದಲ್ಲಿ ಒಂದು ಕಾಲದಲ್ಲಿ ಅತ್ಯಂತ ಸೌಹಾರ್ದವಾದಂಥ ಬದುಕಿತ್ತು, ಇಡೀ ಭಾರತದಲ್ಲಿತ್ತು ಅದು. ಆದರೆ ನಾವು ರಾಜಕಾರಣದ ಮೂಲಕ, ಸ್ವಹಿತಾಸಕ್ತಿಯ ಮೂಲಕ, ಇದ್ದದ್ದನ್ನು ಇದ್ದ ಹಾಗೆ ಒಪ್ಪಿಕೊಳ್ಳದೆ ಅದನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುವ ಮೂಲಕ ನಾವು ಅದನ್ನು ಅತ್ಯಂತ ಒಡೆಯುವ ಆಯುಧವಾಗಿ ಬಳಸ್ತಾ ಇದ್ದೇವೆ. ಧಾರ್ಮಿಕತೆಯನ್ನು, ಧರ್ಮವನ್ನು, ಟಿಪ್ಪು ಸುಲ್ತಾನ್ ಜೀವನದಲ್ಲಿ ಮಾಡಿದಂಥ ಘೋರ ಅಪರಾಧವನ್ನು ಸಾಮೂಹಿಕವಾಗಿ ಒಪ್ಕೊಳ್ಬೇಕಾದದ್ದು ಔದಾರ್ಯ ಅಂತ ಹೇಳಿದ್ ನಾನು. ಅದು ಇತಿಹಾಸ. ಅದು ಗೋರಿ ಮೊಹಮ್ಮದ್ ಮಾಡಿದ್ದಾನೆ, ಗಜನಿ ಮೊಹಮ್ಮದ್ ಮಾಡಿದ್ದಾನೆ, ಔರಂಗಜೇಬ್ ಮಾಡಿದ್ದಾನೆ. ಇವತ್ತು ಜ್ಞಾನವ್ಯಾಪಿ ಅಥವಾ ಮಥುರಾ ಇಂಥ ಒಂದು ಘಟನೆಯನ್ನು ಪ್ರಾಯಶಃ ಇಂಥ ವ್ಯಕ್ತಿಗಳು ಇಮಾಮ್ ಉಮರ್ ಅಹಮದ್ ಇಲ್ಯಾಸಿ ಅಂತವರ ವ್ಯಕ್ತಿತ್ವದಿಂದಲೇ, ಅವರ ಔದಾರ್ಯ ಮತ್ತು ಅವರ ಇಡೀ ವೈಶಾಲ್ಯವಾದಂಥ ರಾಷ್ಟ್ರ ಮೊದಲು, ಧರ್ಮ ರಾಷ್ಟ್ರಧರ್ಮ ಮೊದಲು ಅನ್ನುವಂಥ ಒಂದು ಪ್ರಜ್ಞೆಯಲ್ಲಿ ಅದನ್ನೆಲ್ಲ ಒಪ್ಪಿಕೊಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪನ್ನು ಒಪ್ಪಿಕೊಳ್ತಾ ಇದ್ದಾರೆ. ವಸ್ತುಸ್ಥಿತಿಯನ್ನು ಅನಾಲಿಸಿಸ್ ಮಾಡೋದರ ಮಧ್ಯೆ, ಅವರ ಒಳಗಡೆ ಆಗ್ತಾ ಇರುವಂಥ ತಪ್ಪುಗಳನ್ನು ಎತ್ತಿ ಹಿಡಿಯುವುದರ ಮಧ್ಯೆ ಇಂಥ ದೇಶಭಕ್ತರನ್ನು, ಇಂಥ ವಕ್ಫ್ ಬೋರ್ಡಿನ ಅಧ್ಯಕ್ಷರ ನಿರ್ಧಾರಗಳನ್ನು, ಇವನ್ನೆಲ್ಲ ಇವತ್ತು ನಾವು ಏನು ನೋಡ್ತಾ ಇದ್ದೇವಲ್ಲ, ಇದು ರಾಮಕೃಪೆ, ಇದು ರಾಮನ ವ್ಯಕ್ತಿತ್ವದ ಪ್ರತಿಫಲನ. ಆ ವ್ಯಕ್ತಿತ್ವಕ್ಕೆ ಮಾಗದವರೇ ಇಲ್ಲ, ಆ ವ್ಯಕ್ತಿತ್ವಕ್ಕೆ ಮಣಿಯದವರೇ ಇಲ್ಲ, ಆ ವ್ಯಕ್ತಿತ್ವದ ಇಡೀದಾದಂಥ ಪ್ರಭಾವಲಯದಲ್ಲಿ ಕರಗದವರೇ ಇಲ್ಲ. ಇಲ್ಲಿ ಇಮಾಮ್ ಉಮರ್ ಅಹಮದ್ ಇಲ್ಯಾಸಿ ಅವರು ಮಾತಾಡೋದನ್ನು ಕೇಳ್ತಾ 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 ನಿಮಗೆ ರೋಮಾಂಚನ ಆಗುತ್ತೆ. ಬಹುಶಃ ಆ ಅನುಭೂತಿ ನಿಮಗೆ ಆಗಿದೆ ಅಂತ ಅಂದ್ಕೊಳ್ತೇನೆ. ಅವರು ಎಷ್ಟು ಖಚಿತವಾಗಿ ಹೇಳ್ತಾರೆ ರಾಷ್ಟ್ರ ಧರ್ಮದ ಬಗ್ಗೆ, ಭಾರತದ ಬಗ್ಗೆ, ಸನಾತನ ಭಾರತದ ಬಗ್ಗೆ. ನಾನು ಸನಾತನ ಭಾರತದಲ್ಲಿ ಬದುಕ್ತಾ ಇರುವಂಥ ಒಬ್ಬ ಮುಸ್ಲಿಂ. ನಾನು ಮುಸ್ಲಿಂ ಧರ್ಮದ ಎಲ್ಲ ಆಚರಣೆಗಳನ್ನು, ನಡೆಗಳನ್ನು ಎಲ್ಲವನ್ನು ಶುದ್ಧವಾಗಿ ಅನುಸರಿಸ್ತೇನೆ. ಆದರೆ ರಾಷ್ಟ್ರ ಧರ್ಮ ನನ್ನ ಪ್ರಥಮ ಧರ್ಮ. ನಾನು ಬದುಕ್ತಾ ಇರುವುದು ಭಾರತದಲ್ಲಿ, ನಾನು ಇಸ್ಲಾಂ ರಾಷ್ಟ್ರದಲ್ಲಿ ಬದುಕ್ತಾ ಇಲ್ಲ. ಆದ್ದರಿಂದ ನಿಮ್ಮ ಯಾವ ಪತ್ವನೂ ಇರಲಿ, ಅದಕ್ಕೆ ಡೋಂಟ್ ಕೇರ್, ನಾನು ಯಾವುದನ್ನೂ ಕೇರ್ ಮಾಡೋದಿಲ್ಲ. ಏನಾಗುತ್ತಾ ಆಗಲಿ, ನಾನು ಕ್ಷಮೆ ಯಾಚಿಸುವ ಪ್ರಶ್ನೆಯೇ ಇಲ್ಲ. ನಾನು ಯಾವ ಅಪರಾಧವನ್ನೇ ಮಾಡಿಲ್ಲ, ತಪ್ಪನ್ನೇ ಮಾಡಿಲ್ಲ. ರಾಷ್ಟ್ರ ಮಂದಿರಕ್ಕೆ ಭೇಟಿ ಕೊಡುವುದು ಈ ರಾಷ್ಟ್ರದಲ್ಲಿ ಬದುಕ್ತಾ ಇರುವಂಥ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಅದನ್ನು ನಾನು ಮಾಡಿದ್ದೇನೆ. ಪ್ರೀತಿಯ ಸಂದೇಶದೊಟ್ಟಿಗೆ ಹೋಗಿದ್ದೇನೆ. ಆ ಪ್ರೀತಿಯನ್ನು ನಾನು ಎದೆ ತುಂಬಿಸಿಕೊಂಡು ಬಂದಿದ್ದೇನೆ. ಆ ಧನ್ಯತೆ ಇದೆ ನನಗೆ ಅನ್ನುವ ಮಾತನ್ನು ಅವರು ಆಡಿದರು. ನಾನು ಯಾಕೆ ಇಷ್ಟು ಮಾತಾಡಿದೆ ಅಂತಂದರೆ, ನಾವು ಈ ರೀತಿಯ ಮನೋಧರ್ಮದಲ್ಲಿ ಬಹುಶಃ ರಾಮನನ್ನು ಭಾವಿಸಬೇಕು. ರಾಮತೀರ್ಥ, ರಾಮ ಸಂಕೀರ್ತನೆ, ರಾಮ ಜಪ, ರಾಮನ ಇಡೀದಾದಂಥ ವ್ಯಕ್ತಿತ್ವ ಒಂದು ಶುದ್ಧ ಭಾರತವನ್ನು, ಸಮನ್ವಯ ಭಾರತವನ್ನು, ಸಮರ್ಪಕ ಭಾರತವನ್ನು, ಸನಾತನ ಭಾರತವನ್ನು, ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ಒಂದು ಭಾವ ಭಾರತವನ್ನು ಅದು ಕಟ್ತಾ ಇದೆ. ಆ ಕಟ್ಟುವಿಕೆಯನ್ನು ನಮ್ಮ ಎಲ್ಲ ಕ್ಲೀಶೆಗಳನ್ನು ಮರೆತು, ಹಂಸಕ್ಷೀರ ನ್ಯಾಯದಿಂದ, ಅವರಲ್ಲಿಂದ ರಾಜಕೀಯದಿಂದ ಆಗ್ತಾ ಇರುವಂಥ ಅಪರಾಧಗಳು, ತಪ್ಪುಗಳು, ಧರ್ಮದ ನೆಲೆಯಲ್ಲಿ ದೇಶದ್ರೋಹ ನಡೀತಾ ಇದ್ದರೆ ಆ ದ್ರೋಹವನ್ನು ಎತ್ತಿ ಹಿಡಿಯುವ ಮೂಲಕ, ಅದನ್ನು ಬೈಫರ್ಕೇಟ್ ಮಾಡುವ ಮೂಲಕ ಸಂಪೂರ್ಣವಾಗಿ ಒಂದು ನ್ಯಾಯಬದ್ಧವಾದಂಥ ಮಾನವೀಯತೆಯ ನೆಲೆಯಲ್ಲಿ ನಾವು ಮಾತಾಡಬೇಕು, ಚರ್ಚಿಸಬೇಕು, ಹೇಳಬೇಕು, ಕೇಳಬೇಕು, ಸಂವಾದ ಮಾಡಬೇಕು, ಎಲ್ಲವನ್ನೂ ಮಾಡಬೇಕು. ಆದರೆ ಇಂಥ ದೇಶಭಕ್ತರೊಟ್ಟಿಗೆ ನಾವು ಸಾಮೂಹಿಕವಾಗಿ ನಿಲ್ಲಬೇಕು. ಇಂಥ ದೇಶಭಕ್ತರನ್ನು ರಕ್ಷಿಸುವುದು ಈ ದೇಶವಾಸಿಗಳ ಬಹಳ ದೊಡ್ಡ ಕರ್ತವ್ಯ. ಇಂಥವರಿಂದಲೇ ಈ ದೇಶ ಸುಭಿಕ್ಷವಾಗಲಿಕ್ಕೆ ಸಾಧ್ಯ. ಇದು ಎರಡೂ ಕಡೆ, ನಮ್ಮಲ್ಲೂ ಅವರಲ್ಲೂ, ಎಲ್ಲ ಕಡೆ. ಎಲ್ಲರೂ ಅಪರಾಧಿಗಳಲ್ಲ, ಎಲ್ಲರೂ ನೀಚರಲ್ಲ, ಎಲ್ಲರೂ ಧರ್ಮದ ಹೆಂಡವನ್ನು ಕುಡಿದು ಓಲಾಡುವವರಲ್ಲ, ಎಲ್ಲರೂ ದೇಶದ್ರೋಹಿಗಳಲ್ಲ. ಆದರೆ ಆ ದೇಶದ್ರೋಹಿಗಳನ್ನು ಹುಡುಕುವುದು ಕೇವಲ NIA ಕೆಲಸ ಅಲ್ಲ, ಪ್ರತಿಯೊಬ್ಬ ಭಾರತೀಯನ ಕೆಲಸ. ಇದನ್ನು ನಾವು ನಮ್ಮ ನಿಜವಾದ ತಳಹದಿ, ಇದು ನಿಜವಾದ ರಾಮಭಕ್ತಿ, ಇದು ರಾಮನ ಸತ್ಯ, ಇದು ರಾಮನ ಆದರ್ಶ ಅಂತ ಬಹುಶಃ ಭಾವಿಸಬೇಕಾದಂಥ ಅತ್ಯಂತ
ಒಂದು ಸುಭಗ ಕಾಲದಲ್ಲಿ, ಸುವರ್ಣ ಕಾಲದಲ್ಲಿ ರಾಮ ನಮ್ಮನ್ನು ನಿಲ್ಲಿಸಿದ್ದಾನೆ ಮತ್ತು ನಮ್ಮನ್ನು ಮುನ್ನಡೆಸ್ತಾನೆ ಅಂತ ನಾನು ಭಾವಿಸ್ತೇನೆ. ನಮಸ್ತೆ.